ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದಾರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಇವತ್ತು ನಡೀತಾ ಇರೋ RCB ಮತ್ತು RR ಎಲಿಮಿನೇಟರ್ ಮ್ಯಾಚ್ಗೆ ರಿವೆಂಜ್ ಟೈಮ್ ಮ್ಯಾಚ್ಗೆ ನಮ್ಮ RCB ತಂಡದ ಹಳೆ ಆಟಗಾರರಾದ ABD ವಿಲಿಯರ್ಸ್ ಮತ್ತು ಕ್ರಿಸ್ ಗೇಲ್ ಅವರು ಮಾತಾಡಿದ್ದಾರೆ ಅಂತ ಹೇಳಬೇಕು. ಏನಂತ ಮಾತಾಡಿದರೆ ಇಬ್ಬರು ಕೂಡ ಭವಿಷ್ಯ ನುಡಿದಿದ್ದಾರೆ ಅಂತ ಹೇಳಬೇಕು. ಏನು ಭವಿಷ್ಯ ನುಡಿದಿದ್ದಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆನಂತರ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮಾಡೋ ಪ್ರತಿಯೊಂದು ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಿಮ್ಗೆ ಇನ್ನೊಂದು ಥರ ತಿಳಿಸ್ಬೇಕು. ಆಲ್ರೆಡಿ KKR ಫೈನಲ್ಗೆ ಹೋಗಾಯ್ತು ಅಂತ ಹೇಳಬೇಕು. ನಿಮಗೆ ಗೊತ್ತಿರ್ಬೋದು RCB ವುಮೆನ್ಸ್ ಟೀಮು ಕೂಡ ಈ ವರ್ಷ ಡೆಲ್ಲಿ ವಿರುದ್ಧ 1-ರಿಂದ ಸೋತಿತ್ತು ಅಂತ ಹೇಳಬೇಕು. ಆನಂತರ ಡೆಲ್ಲಿ ಮೇಲೆ ಕಪ್ಪೊಟ್ರು ಅಂತ ಹೇಳಬೇಕು. ಈಗ RCB ವುಮೆನ್ಸ್ ಟೀಮು ಕೂಡ KKR ಮೇಲೆ 1-ರಿಂದ ಸೋತಿತ್ತು ಅಂತ ಹೇಳಬೇಕು. ಈಗ KKR ಆಲ್ರೆಡಿ ಫೈನಲ್ ಆಗಿದೆ. ನಾವು ಫೈನಲ್ಗೆ ಹೋಗಿ ಕಪ್ ಎತ್ತೋದು ಒಂದೇ ಬಾಕಿ ಅಂತ ಹೇಳಬೇಕು. ಯಾವ ರೀತಿ ಇದೆ ನೋಡಿ ಗುರು, ಎರಡು ಘಟನೆಗಳು ಸೇಮ್. ಅಲ್ಲೂ ಕೂಡ 1-ರಿಂದ ಡೆಲ್ಲಿ ಮೇಲೆ ಸೋತಿದ್ದು, ನಂತರ ಕಪ್ ಹೊಡೆದ. ಈಗಲೂ ಕೂಡ KKR ಮೇಲೆ 1-ರಿಂದ ಸೋತಿದ್ದೀವಿ. ಈಗಲೂ ಕೂಡ KKR ಆಲ್ರೆಡಿ ಫೈನಲ್ ಹೋಗಿದೆ. ನಾವೀಗ ಹೋಗಿ ಅಲ್ಲೋಗಿ ಕಪ್ ಹೊಡೆದೊಂದೇ ಬಾಕಿ ಅಂತ ಹೇಳಬೇಕು. ಫೈನಲ್ ನಡೆದು ಚೆನ್ನೈಲಿ ಅಂತ ಹೇಳಬೇಕು. ನಮ್ಮ RCB ತಂಡ ಎಲ್ಲರೂ ಸರಿ ಗೆಲ್ಲಲೇಬೇಕು ಅಂತ ಫಾರ್ಮ್ ಇದೆ ಅಂತ ಹೇಳಬೇಕು. RCB ಕಪ್ಪು ಹೊಡೆಯುತ್ತೆ ಇಲ್ವಂತ ಕಾಣಿಸೋ ಕಮೆಂಟ್ ಮಾಡಿ ಗುರು. ABD ವಿಲಿಯರ್ಸ್ ಮತ್ತು ಕ್ರಿಸ್ ಗೇಲ್ ಅವರು ಅಂತ ಹೇಳಿರಪ್ಪ ಅಂತಾರೆ, ಇವತ್ತು RCB ತಂಡ ಗೆಲ್ಲುತ್ತೆ ಅಂತ ಹೇಳಬೇಕು. ABD ಹೇಳಿದ್ದಾರೆ ಇವತ್ತು RCB ತಂಡ ಗೆಲ್ಲುತ್ತೆ, ತುಂಬಾ ಒಳ್ಳೆ ಫಾರ್ಮ್ ಮಾಡಿದ್ದಾರೆ. RCB KKR ಫೈನಲ್ ಆಡ್ತಾರೆ ಅಂತ ABD ಹೇಳಿದ್ದಾರೆ ಅಂತ ಹೇಳಬೇಕು. ABD ಅವರು ಮೊದಲು SRH RCB ಫೈನಲ್ ಆಡುತ್ತೆ ಅಂತ ಹೇಳಿದ್ರು. SRH ಅವರು ಬಂದ ನಂತರ ಕೆಳಗೆ ಬಂದ ನಂತರ ಈಗ KKR RCB ಫೈನಲ್ ಆಡುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳಬೇಕು. ಏನಾರಲ್ಲಿ ABD ಹೇಳ್ದಂಗೆ ಅಲ್ಲಿ ಕಪ್ ಹೊಡೆದೆ RCB ತಂಡ ಅಂತ ಬಯಸೋಣ. ಈಗ ಕ್ರಿಸ್ ಗೇಲ್ ಅವರು ಹೇಳಿದ್ರಪ್ಪ ಅಂತಾರೆ, RCB ತಂಡ ತುಂಬಾ ಒಳ್ಳೆ ಫಾರ್ಮ್ ಇದೆ ಅಂತ ಹೇಳಬೇಕು. ಯಾಕಂದರೆ ನಾನು ಕೂಡ ಮ್ಯಾಚ್ ಲೈವ್ ಆಗಿ ನೋಡಿದೆ. CSK ವಿರುದ್ಧ ತುಂಬಾ ಚೆನ್ನಾಗಿ ಆಟ ಆಡ್ರು ಅಂತ ಹೇಳಬೇಕು. CSK ಬ್ಯಾಟ್ಸ್ಮನ್ನ ಕಟ್ ಹಾಕಿರು ಅಂತ ಹೇಳಬೇಕು. ನಮ್ಮ ಬೌಲರ್ಸ್ಗಳು ತುಂಬಾ ಒಳ್ಳೆ ಫಾರ್ಮ್ ಇದೆ. ನಮ್ಮ ಬ್ಯಾಟ್ಸ್ಮನ್ಗಳಾಗಿರ್ಬೋದು, ನಮ್ಮ ಬೌಲರ್ಸ್ಗಳಾಗಿರ್ಬೋದು, ಬ್ಯಾಟ್ಸ್ಮನ್ಗಳು ತುಂಬ ಒಳ್ಳೆ ಫಾರ್ಮ್ ಇದೆ ಅಂತ ಹೇಳಬೇಕು. ಫಸ್ಟ್ 10 ಓವರಲ್ಲಿ 80 ರನ್ ಹೊಡೆದಿರು ಅಂತ ಹೇಳಬೇಕು. ಆನಂತರ 10 ಓವರಲ್ಲಿ 148 ರನ್ ಹೊಡೆದ್ರು ನಮ್ಮ RCB ತಂಡ ಅಂತ ಹೇಳಬೇಕು. ತುಂಬಾ ಒಳ್ಳೆ ಫಾರ್ಮ್ ಇದೆ ನಮ್ಮ RCB ತಂಡ. ಅದೇ ಫಾರ್ಮ್ನ ಕಂಟಿನ್ಯೂ ಮಾಡಿ ನಮ್ಮ 3 ಮ್ಯಾಚ್ ಕಪ್ ಹೊಡೆದಿ ಅಂತ ಬಯಸೋಣ ಅಂತ ಕ್ರಿಸ್ ಗೇಲ್ ಅವರು ಕೂಡ ಹೇಳಿದ್ರು ಅಂತ ಹೇಳ್ತೀನಿ ಗುರು. ಇವತ್ತು RCB ತಂಡದ ಇಬ್ಬರು ಆಪತ್ ಬಾಂಧವರು ಕೂಡ ಹೇಳಿದ್ದಾರೆ RCB ತಂಡ ಗೆಲ್ಲುತ್ತೆ ಮತ್ತು ಫೈನಲ್ KKR ವಿರುದ್ಧ ಆಡುತ್ತೆ ಅಂತ ಹೇಳಬೇಕು. ಮತ್ತೊಂದು ಘಟನೆ ಬರೆಯಂಗಿಲ್ಲ, 1 ರನ್ ಘಟನೆ. ಡೆಲ್ಲಿ ವಿರುದ್ಧ 1 ರನ್ ಸೋತಿದ್ದು ವುಮೆನ್ಸ್ ಟೀಮಲ್ಲಿ, ಅಂತರ ಕಪ್ ಹೊಡೆದವಾಗಿ ಫೈನಲಲ್ಲಿ. ಈಗ KKR ವಿರುದ್ಧ 1-ರಿಂದ ಸೋತಿದ್ದೀವಿ, ಅಂತರ ಕಪ್ ಹೊಡೆದು. ಇದು ಕೂಡ ಅದೇ ರೀತಿ ಅಲ್ಲಿಂದ ಬಯಸಿನ ಗುರು. ಏನಂತ ಕಾಣಿಸೋ ಕಟ್ ಮಾಡಿ ಸಿಗೋಣ. ಎಷ್ಟು ತಡ ಬಾಯ್. ನಮಸ್ಕಾರ, ಜೈ RCB. ಈ ಸಲ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸಿ ಟಾಟಾ, ಬಾಯ್ ಬಾಯ್.